ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದಮಯಂತಿ, ದಮಯಂತಿ, ಏನಾಯ್ತು ಮಾಯಾ? ದಮಯಂತಿ, ನಿಂಗೊಂದು ವಿಷಯ ಗೊತ್ತಾಯ್ತಾ? ವಿಷಯ ಏನು? ದುರ್ಗನ್ಗೆ ಅಂಬಿಕಾ ಕಾಣಿಸ್ಕೋತಾಳಂತೆ. ಏನ್ ಹೇಳ್ತಾ ಇದೀಯ ಮಾಯಾ? ಅದೇಗ್ ಸಾಧ್ಯ? ನನ್ಗೂ ಅದೇ ಗೊತ್ತಾಗ್ತಿಲ್ಲ. ಅಲ್ಲ, ಆ ಅಂಬಿಕಾ ದುರ್ಗನ್ ಹೇಗ್ ಕಾಣಿಸ್ಕೊಳಕ್ ಸಾಧ್ಯ? ಮೆತ್ತಗ್ ಮಾತಾಡಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಹೌದು, ಶರತ್ ಮತ್ತೆ ದುರ್ಗಾ ಮಾತಾಡಿದನ್ನ ನಾನೇ ಕೇಳಿಸ್ಕೊಂಡೆ. ಅಯ್ಯೋ ದೇವ್ರೆ, ದುರ್ಗಾ ಹೇಳಿದ್ದು ಸತ್ಯ ಅಂತೀಯ? ಅದೇ ನನ್ಗೂ ಗೊತ್ತಾಗ್ತಿಲ್ಲ. ಆದ್ರೆ ಈ ಅಂಬಿಕಾ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ ಅಂದ್ಮೇಲೆ ಈ ದುರ್ಗನ್ ಕಣ್ಣಿಗೆ ಹೇಗ್ ಕಾಣಿಸ್ಕೊತಿದ್ದಾಳೆ? ಆ ದುರ್ಗಾ ಅಂಬಿಕಾ ನೋಡೋದು ನಿಜಾನೇ ಆಗಿದ್ರೆ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಮಾಯಾ? ಭಯ ಆಗ್ತಿದೆ ನನಗೆ. ದುರ್ಗಾ ಅಂಬಿಕಾ ಬಗ್ಗೆ ಹೇಳ್ತಿರೋದು ನಿಜನ ಸುಳ್ಳ ಅಂತ ನಾವು ಮೊದ್ಲು ಕಂಡು ಹಿಡಿಬೇಕು. ಆದ್ರೂ ಮಾಯಾ, ನನಗಂತೂ ಇವಾಗ್ಲೇನೆ ಭಯ ಆಗ್ತಾ ಇದೆ. ಅಮ್ಮ, ಇದೊಂದು ಹೆದ್ರು ಪುಕ್ಲಿ. ಮೈ ಗಾಡ್, ಏನಾಗ್ತಿದೆ ಇಲ್ಲಿ? ಈ ಮ್ಯಾಮ್ ಬೇರೆ ಮನೇಲಿಲ್ಲ. ಇವ್ರ ಫೋನ್ ಬೇರೆ ಕನೆಕ್ಟ್ ಆಗ್ತಿಲ್ಲ. ಈ ದುರ್ಗಾ ನಿಜವಾಗ್ಲೂ ಅಂಬಿಕಾ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದಾಳ? ಅದೇನಾದ್ರೂ ನಿಜ ಆಗಿದ್ರೆ, ಅಲ್ಲ ಅಂಬಿಕಾ ಡೆತ್ ವಿಚಾರ ಏನಾದ್ರೂ ಅವಳು ಗೊತ್ತಾಗ್ಬಿಟ್ರೆ ಅದನ್ನ ಅವಳು ಹೋಗಿ ಶರತ್ ಹತ್ರ ಹೇಳ್ಬಿಟ್ರೆ ಏನ್ ಮಾಡೋದು? ನೋ 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 ನೋ, ಹಾಗಾಗ್ಬಾರ್ದು. ಮೊದ್ಲು ದುರ್ಗಾ ಅಂಬಿಕಾ ಬಗ್ಗೆ ನಿಜ ಹೇಳ್ತಿದ್ದಾಳ ಅಂತ ಕಂಡುಹಿಡಿಬೇಕು. ಆದ್ರೆ ಹೇಗೆ? ಒಬ್ಬನೇ ಕೂತ್ಕೊಂಡು ಕುಡಿಯೋದಕ್ಕೆ ಬೋರಪ್ಪ. ಯಾರಾದರೂ ಕಂಪ್ನಿಗಿದ್ರೆ ಚೆನ್ನಾಗಿರುತ್ತೆ. ಏ ಶರತ, ಬಾಯ್ ಬಾರ ಇಲ್ಲಿ. ಯಾಕೋ ಹಾಗೆ ನಿಂತ್ಕೊಬಿಟ್ಟೆ? ಕೂತ್ಕೊಬ, ಬಾರ. ನಿನ್ಗೊಂದು ಪೆಗ್ ಹಾಕ್ಲಾ? ಮಾವ, ನಾನು ಕುಡಿಯಲ್ಲ ಅಂತ ನಿಮ್ಗೆ ಗೊತ್ತು ತಾನೆ. ಪ್ರೊಫೆಷನಲ್ ಕುಡುಕಿಂದ ಹಿಡಿದು ಫ್ರೆಷರ್ಸ್ವರೆಗೂ ಎಲ್ರೂ ಮೊದಲು ಹೇಳೋ ಡೈಲಾಗ್ ಇದು. ಶರತಾ, ನಿನಗೆ ಅಂಬಿಕಾ, ಐ ಮೀನ್ ನೀನ್ ಹೆಂಡ್ತಿ ಅಂದ್ರೆ ನಿನಗೆ ತುಂಬಾ ಪ್ರಾಣ. ಹೆಂಡ್ತಿ ಜೊತೆಗಿಲ್ವಲ್ಲ ಈಗ ಅಂತ ನೀನ್ ಕುಡಿ, ಹೆಂಡ್ತಿ ಜೊತೆಗೆ ಇರ್ತಾಳಲ್ಲ ಸದಾ ಅಂತ ನಾನ್ ಕುಡಿತೀನಿ. ಸರಿ, ಯು ಕ್ಯಾರಿ ಆನ್. ಕೂತ್ಕೊಳ. ನೋಡೋ, ಅಪರೂಪಕ್ಕೊಂದ್ಸಲ ಕುಡಿದ್ರೆ ತಪ್ಪೇನು ಇಲ್ಲಪ್ಪ. ಈಗ ನಾನೇನು ದಿನ ಕುಡಿತೀನೇನ? ನೋಡು, ಒಂದ್ ಪೆಗ್ ಕುಡಿ, ಏನಾಗೋದಿಲ್ಲ. ನೀನ್ ಸ್ಟ್ರೆಸ್ ಎಲ್ಲ ಇಳಿದೋಗು. ಮಾವ, ನಂಗೆ ಇದೆಲ್ಲ ಇಷ್ಟ ಇಲ್ಲ. ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡು.
ನನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ನಾನು ಕೊಟ್ರೆ ಕುಡಿಯೋದಿಲ್ಲ ಅಂತೀಯ. ನನ್ನ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ ಕಣೋದು, ನೋವು ಮಾಡಿಬಿಟ್ಟೆ. ಮಾವ ಹಾಗೇನಿಲ್ಲ ಮಾವ. ಹಾಗೇನಿಲ್ಲ ತಾನೆ? ಹಾಗಾದ್ರೆ ನನಗೋಸ್ಕರ ಒಂದು ಪೆಗ್ ಕುಡಿ. ತಗೋ ಒಂದೇ ಒಂದು ಪೆಗ್ಗು ತಗೋ. ಮಾವ ಇದು ಒಂದೇ ಪೆಗ್ಗು, ಇದ್ರ ಮೇಲೆ ನಾನು ಒಂದ್ ML ಕುಡಿಯಲ್ಲ. ನನ್ನ ಮೆಜರ್ಮೆಂಟ್ ನಿನ್ಗೆ ಗೊತ್ತಿಲ್ಲ, ನನ್ನ ಲೆಕ್ಕದಲ್ಲಿ ಪಕ್ಕ. ನೀನ್ ಕುಡಿ ಎತ್ತು. ಮಾಯಾ, ನಾವ್ ಇಲ್ಲಿಗೆ ಯಾಕೆ ಬಂದಿದೀವಿ? ಈ ಜಾಗ ನೋಡ್ತಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. 2 ದಿನ ನಿದ್ದೆ ಬರಲ್ಲ ಗೊತ್ತಾ? ನಾವೇನಾದ್ರೂ ಇವತ್ತಿಲ್ಲದ ಬಂದಿಲ್ಲ ಅಂದಿದ್ರೆ ಆ ಅಂಬಿಕಾ ನಮಗೆ ಲೈಫ್ ಲಾಂಗ್ ನಿದ್ದೆ ಮಾಡಕ್ ಬಿಡ್ತಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿರಿ. ಏನಪ್ಪ ಆದ್ರೂ ಈ ಜಾಗ ನೋಡ್ತಿದ್ರೆ ಮೈಯೆಲ್ಲ ಜುಮ್ ಅಂತಿದೆ. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ನಿಮ್ ಸಹಾಯ ಕೇಳಕ್ ಬಂದಿದೀವಿ. ಯಾವ ವಿಷಯದಲ್ಲಿ? ಅಂಬಿಕಾ ಅಂಬಿಕನ ಆದಷ್ಟು ಬೇಗ ಬಂಧಿಸ್ಬೇಕು. ಅದಕ್ಕೆ ನಿಮ್ ಸಹಾಯ ಬೇಕೇ ಬೇಕು. ಏನಾಯ್ತು? ಅವಳಿಂದ ಏನಾದ್ರೂ ಸಮಸ್ಯೆ ಆಗ್ತಿದ್ಯಾ? ಹೌದು, ಅಂಬಿಕಾ ತುಂಬಾ ಪವರ್ಫುಲ್ ಆಗಿದ್ದಾಳೆ ಅಂತ ಅನಿಸ್ತಾ ಇದೆ. ಅವಳು ಯಾರ್ದೋ ಕಣ್ಣಿಗೆ ಕಾಣಿಸ್ಕೊತಾ ಇದ್ದಾಳೆ, ಅವ್ರ ಹತ್ರ ಕನೆಕ್ಟ್ ಆಗ್ತಿದ್ದಾಳೆ ಅಂತ ನಮಗ್ ವಿಷಯ ಬಂದಿದೆ. ಅದೇಗ್ ಸಾಧ್ಯ? ಮದುವೆ ಆಗಿದ್ಮೇಲೆ ಅವಳ ಶಕ್ತಿ ಎಲ್ಲ ಕ್ಷೀಣಿಸ್ಬೇಕಿತ್ತಲ್ವಾ? ಹೌದು, ಆದ್ರೆ ನಮಗ್ ಗೊತ್ತಿಲ್ಲದೆ ಇರೋ ತರ ಏನೋ ನಡೀತಾ ಇದೆ. ಅಂಬಿಕಾ ಕೆಲವ್ರ ಕಣ್ಣಿಗೆ ಕಾಣಿಸ್ಕೊತಾ ಇರೋದು ನಿಜನ ಸುಳ್ಳ ಅಂತ ನಾವು ಕಂಡು ಹಿಡಿಬೇಕು. ಎಲ್ಲ ಒಂಥರ ವಿಚಿತ್ರ ಅನಿಸ್ತಾ ಇದೆ. ಯಾಕೀಗೆಲ್ಲ ಆಗಿದೆ? ಮದುವೆ ನಡೀಲಿಲ್ವಾ? ಮಾಳವಿಕಾ ಅಮ್ಮ ಅವರನ್ನ ಸಂಪರ್ಕ ಮಾಡೋಕೆ ಪ್ರಯತ್ನ ಪಟ್ಟರು ಸಾಧ್ಯ ಆಗ್ತಿಲ್ಲ. ಮಡಿಕೆನೂ ಹೊಡಬೇಕು, ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಶರತ್ ಮದುವೆ ಆಯ್ತಾ? ಆಯ್ತು. ಶರತ್ ಮದುವೆ ಆಯ್ತಾ? ಹಾಗಾದ್ರೆ ಅಂಬಿಕಾ ಪೂರ್ತಿ ಶಕ್ತಿ ಕಳ್ಕೊಂಡಿರ್ತಾಳೆ. ಅವಳನ್ನ ನಿಯಂತ್ರಣಕ್ಕೆ ತಗೊಳ್ಳೋದು, ಬಂಧಿಸೋದು ಕಷ್ಟ ಏನಲ್ಲ. ಅವಳನ್ನ ಬಂಧಿಸೋದು, ಸತ್ಯ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಸುಲಭ. ಸದ್ಯ ಹಾಗಾದ್ರೆ ದಯವಿಟ್ಟು ನಮಗೆ ಸಹಾಯ ಮಾಡಿ, ಆದಷ್ಟು ಬೇಗ ಅವಳನ್ನ ಬಂಧಿಸಿ. ಆಯ್ತು, ಚಿಂತೆ ಬೇಡ. ಆ ಕೆಲಸನ ನಾನು ಈಗಲೇ ಮಾಡ್ತೀನಿ.